ಹೇಳಿದರೆ ಒಂದು ಸಾಮಾನ್ಯ ಒಂದು 10 ವರ್ಷದಿಂದನೂ ಇಲ್ಲಿ ನೀರು ನಿಲ್ತಾ ಇರುವಂಥದ್ದು ನಾವು ಹೇಳ್ತಾ ಇದ್ವಿ. ಇದು ಬರ್ತಾರೆ ಜಾಗದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಬೋರ್ಡ್. ಇಲ್ಲಿ ಯಾವುದೇ ಥರ ಪಟ್ಟಣ ಪಂಚಾಯತ್ ಬೋರ್ಡ್ ಒಳಗಡೆ ಬಂದುಬಿಟ್ರೆ ಏನೋ ಒಂಥರ ಜಾರ್ಖಂಡ್ ರಸ್ತೆಗೆ ಹೋದಂಗೆ ಆಗುತ್ತೆ. ಜಾರ್ಖಂಡ್ ಥರನೇ ಆಗಿದೆ. ನಿಮ್ಮೂರಲ್ಲಿ ನಮ್ಮೂರಲ್ಲಿ ವಿಶೇಷ ಕಾರ್ಯಕ್ರಮದ ಸ್ವಾಗತ. ನಾನು ನಿಮ್ಮ ಕುಮಾರ್. ನಿಮ್ಮೂರಿನ ಸಾರ್ವಜನಿಕ ಇಲಾಖೆ ಹಾಗೂ ಸರ್ಕಾರ ಜನಪ್ರತಿನಿಧಿ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಮ್ಮೂರ ನ್ಯೂಸ್ ಧ್ವನಿಯಾಗಲಿದೆ. ಇವತ್ತು ನಾವು ಶೃಂಗೇರಿ ಪಟ್ಟಣದಲ್ಲಿದ್ದೇವೆ. ಜನಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಜೊತೆ ಶ್ರೀನಿವಾಸ್ ಅವರು ಇದ್ದಾರೆ. ಈ ಭಾಗದ ಸಮಸ್ಯೆಗಳು ಏನಿದೆ ಹೇಳಿ. ಈ ಭಾಗದ ಸಮಸ್ಯೆ ಅಂತ ಹೇಳಿದರೆ ಒಂದು ಸಾಮಾನ್ಯ ಒಂದು 10 ವರ್ಷದಿಂದನೂ ಇಲ್ಲಿ ನೀರು ನಿಲ್ತಾ ಇರುವಂಥದ್ದು ನಾವು ಹೇಳ್ತಾ ಇದ್ವಿ. ಇದು ಇದೇ ಭಾಗದಲ್ಲಿ ಆ ಕಡೆ ಕ್ಯಾಮ್ರಾ ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ. ಈ ಭಾಗ ಇಲ್ಲಿ ಸುಮಾರು ಈಗಲೂ ಕೂಡ ಇಲ್ಲಿ ಜಾಸ್ತಿ ಮಳೆ ಬಂದವಾಗ ಈ ಪಕ್ಕದಲ್ಲಿರುವ ಚರಂಡಿ ಉಂಟಲ್ವಾ, ಇದು ಸಣ್ಣದಾಗಿದೆ. ಮೇಲ್ಗಡೆಯಿಂದ ಸಾಮಾನ್ಯ ಅಲ್ಲಿ ಗಿಣಿಗಿಣಿ ಕಡೆಯಿಂದನೂ ತುಂಬ ಜೋರಾಗಿ ಬರುವ ಟೈಮಲ್ಲಿ ಈ ಕಾಲ ಸಾಕಾಗಿದೆ. ಈ ನೀರು ಈಗಲೂ ನುಗ್ತಾ ಉಂಟು. ಮೊನ್ನೆನೂ ನೋಡಿರ್ಬೋದು, ಮೊನ್ನೆ ಬಂದಿದೆ, ಇಲ್ಲಿ ನುಗ್ಗಿದೆ. ಇದು ಪಾಸಾಗಿ ಆ ಕಡೆ ಹೋಗುತ್ತೆ. ಮತ್ತು ಇನ್ನೊಂದು ಹೀಗೆ ನೋಡಿ, ಇಲ್ಲಿ ಉದ್ದು ಕೊಯ್ಯು ಭಾಗದಲ್ಲಿ ಎಲ್ಲೂ ಕೂಡ ಸ್ವಚ್ಛತೆ ಅಂತಿಲ್ಲ. ಈಗ ಉದಾಹರಣೆಗೆ ಶೃಂಗೇರಿ ಅಂತ ಹೇಳುವಂಥದ್ದು ಬರೀ ಶೃಂಗೇರಿ ಅಂತ ಬರೋಲ್ಲ, ಇದು ವಿಶ್ವಮಟ್ಟದ ಪ್ರಸಿದ್ಧಿ. ಇದೊಂದು ದೊಡ್ಡ ದೇವಸ್ಥಾನ, ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಒಂದು ವರ್ಷಕ್ಕೆ ಬರುವಂಥ ಜಾಗ. ನೀವು ಒಂದು ಸಲ ಇಲ್ಲಿಂದ ಇಲ್ಲಿ ತನಕ ಹೋದರೆ ಶೃಂಗೇರಿ ಕ್ಲೀನಲ್ಲಿ ಮಾತ್ರ ಏನೂ ಇಲ್ಲ. ನೀವು ವೆಲ್ಕಮ್ ಗೇಟಿಂದ ಈ ಭಾಗಕ್ಕೆ ಬಂದರೂ ಒಂದು ಸೈಡ್ ಕ್ಲೀನ್ ಇಲ್ಲ. ಮತ್ತೊಂದು ಭಾಗದಲ್ಲಿ ಏನು ಹೇಳಬೇಕು ಅಂತಿದ್ರೆ, ಹಿಂದೆ ಒಂದಷ್ಟು ಏನು ರಸ್ತೆ ವ್ಯವಸ್ಥೆ ಮಾಡಿದ್ರೆ ಆನಂತರ ಸುಮಾರು ಒಂದು 6-7 ವರ್ಷದಿಂದ ರಸ್ತೆ ಬಗ್ಗೆ ಗಮನವೇ ಕೊಡ್ತಾ ಇದೆ. ರಸ್ತೆಗಳು ಇಲ್ಲಿರುವಂಥ ವಿಚಾರಕ್ಕೆ ಒಂದು 5-6 ವರ್ಷ ಆಗಿರ್ಬೋದನ್ನು ಈ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಮತ್ತು ನೀವು ಇಲ್ಲಿ ಹೆಚ್ಚಿಗೆ ಮಾಮೂಲಿಯಾಗಿ ನೋಡಬೇಕು ಅಂತಿದ್ರೆ ವೆಲ್ಕಮ್ ಗೇಟಿಂದ ಈ ಭಾರತಿ ಬೀದಿ ಆಟೋ ಅಲ್ಲ, ಬೈಕ್ ಅಲ್ವಾ, ನಡ್ಕೊಂಡು ಹೋಗ್ಲಿಕ್ಕೂ ಆಗದೆ ಇರುವಂಥದ್ದೇ ಇರೋದು. ಯಾಕೆಂದರೆ ನಾವು ಇಲ್ಲಿಂದ ಸಾಮಾನ್ಯವಾಗಿ 50-50 ರೂಪಾಯಿ ಬಾಡಿಗೆ ಅಂದರೆ ಶಂಕರಗಿರಿ ಈ ಕಡೆ ನಾವು ಇಲ್ಲೇ ಹೋಗಬೇಕಾಗುತ್ತೆ. ಅಲ್ಲಿ ಸಾಧಾರಣ ಇಲ್ಲಿಂದ ಅಲ್ಲಿಗೆ ಲೆಕ್ಕ ಹಾಕಿದ 1,000 ಗುಂಡಿ ಇರ್ಬೋದು. ಅಲ್ಲಿ ಗುಂಡಿ ರಸ್ತೆನೇ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಈ ಕಡೆ ನಾವು ಇಲ್ಲಿ ಫಿಶ್ ಮಾರ್ಕೆಟ್ ಉಂಟಲ್ವ, ಇದು ನಾವು ಹಿಂದಿನಿಂದಲೂ ಹೇಳಿದ್ದು ಮಾರ್ಕೆಟನ್ನು ಬೇರೆ ಕಡೆ ಮಾಡಿ. ಯಾಕೆ ಇದೊಂದು ಶಾರದಾ ನಗರ, ಇಲ್ಲಿ ಜನವಸತಿ ಇರುವಂಥ ಪ್ರದೇಶ ಆಗಿದ್ದರಿಂದ ಇಲ್ಲಿ ತುಂಬ ಜನ ಸ್ಮೆಲ್ ಬರುತ್ತೆ ಇಲ್ಲಿ, ಹಾಗೆ ಹಾಗೆ ಅಂತ ಹೇಳ್ತಿರ್ತಾರೆ. ಅಂತ ಹೇಳಿದವಾಗ ಅವ್ರು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು, ಆಮೇಲೆ ಮಾಡ್ತಾಯಿಲ್ಲ. ಈಗಲೂ ಕೂಡ ನೀವು ಅಲ್ಲಿ ಹೋಗಿ ನೋಡಿದ್ರು ಅಂತಲ್ಲ, ನಮಗೆ ಅಭ್ಯಾಸ ಆಗಿ ಹೋಗಿದೆ, ನಮ್ಮ ಮೂಗಿಗೆ ಸೊಟ್ಟಾಗಿ ಹೋಗಿರ್ಬೋದು. ಆದರೆ ಇಲ್ಲಿ ಬಂದವರೆಲ್ಲ ಇಲ್ಲಿಂದಲೇ ಮೂಗು ಮುಚ್ಕೊಂಡು ಹೋಗ್ತಾರೆ, ಅದನ್ನು ಸರಿ ಮಾಡ್ತಾಯಿಲ್ಲ. ಇಲ್ಲಿ ನೋಡಿ, ಈಗ ಸಾಮಾನ್ಯವಾಗಿ ಶೃಂಗೇರಿಗೆ ಎಂಟ್ರೆನ್ಸೇ ಈ ಭಾಗ ಆಗಿರೋದ್ರಿಂದ ಇಲ್ಲಿ ಒಂದು ಲೆಕ್ಕದಲ್ಲಿ ಮೊದಲನೇದಾಗಿ ಕ್ಲೀನ್ ಮುಖ್ಯ. ಈಗಲೂ ಕೂಡ ನೋಡಿ, ಇಲ್ಲಿ ಟಾಯ್ಲೆಟ್ ಇಲ್ಲ. ಮೊನ್ನೆ ಏನೋ ರಿಪೇರಿ ಮಾಡಿದ್ದಾರೆ ಅಂತಿದೆ, ಆದರೂ ಟಾಯ್ಲೆಟ್ ಸರಿಯಾಗಿಲ್ಲ. ಆ ಟಾಯ್ಲೆಟಲ್ಲಿ ಒಬ್ಬರನ್ನ ಅಲ್ಲಿ ನಿಲ್ಲಿಸಿ ಏನು ಅದನ್ನು ಕಲೆಕ್ಷನ್ ಮುಖಾಂತರ ಮಾಡಿ ಏನೋ ಸ್ವಚ್ಛತೆಯಾಗಿರುವಂಥದ್ದು ಮಾಡಿದ್ರೆ ಆಗುತ್ತೆ. ಇಲ್ಲಿದ್ರೆ ಒಂದು ದಿನದಲ್ಲಿ 2 ದಿನ ಆದರೂ ಅದನ್ನು ಕ್ಲೀನ್ ಮಾಡಬೇಕು. ಇದು ಒಂದೇ ಅಲ್ಲ, ಇಲ್ಲಿ ಕಟ್ಟೆವಾಗಿಂದ ಕೆಳಗಡೆ ಮಾಡಿದ್ದಾರೆ, ಅಲ್ಲೂ ಕೂಡ ಕ್ಲೀನ್ ಇಲ್ಲ, ಮುಚ್ಕೊಂಡೇ ಹೋಗಬೇಕು. ಕ್ಲೀನ್ ಅಂತ ಹೇಳೋದ್ರಲ್ಲಿ ನಿಜ ಹೇಳ್ತೀನಿ, ಶೃಂಗೇರಿ ಟಾಪ್ 1 ಆಗಬೇಕಿತ್ತು, ಅದು 0ದಲ್ಲಿ. ನೀವು ಎಲ್ಲಿ ಕ್ಯಾಮ್ರಾ ಇಟ್ಕೊಂಡು ಯಾವ ಭಾಗದಲ್ಲಿ ಹೋದರೂ ಶೃಂಗೇರಿ ಕ್ಲೀನಲ್ಲಿ ಮಾತ್ರ ಭಾರಿ ಕಡಿಮೆ ಇದೆ. ಅದು ನಾವು ಹೇಳಬೇಕು ಅಂದರೆ ನಮ್ಮ ಸಾರ್ವಜನಿಕರು ಅದ್ರ ಬಗ್ಗೆ ಗಮನ ಕೊಡಬೇಕು. ಸರ್ಕಾರಕ್ಕಾಗಲಿ ಜನಪ್ರತಿನಿಧಿ ಹೇಳುವಂಥ ನಮ್ಮ ಕರ್ತವ್ಯ, ಆದರೆ ಕ್ಲೀನ್ ಇಟ್ಕೊಳ್ಳುವಂಥ ನಮ್ಮ ಕರ್ತವ್ಯವೂ ಇದೆ. ಇದು ಮೊದಲನೇದಾಗಿ ನೋಡಿ, ಇಲ್ಲಿ ಎಲ್ಲ ಕಡೆ ತುಪ್ಪುವಂಥದ್ದು ನಮ್ಮ ಶೃಂಗೇರಿ ಜನರಿಗೆ ಒಂದು ಅಭ್ಯಾಸ. ನೀವು ಎಲ್ಲೇ ನೋಡಿ, ಇಲ್ಲೇ ಪಕ್ಕದಲ್ಲಿ ನೋಡಿ, ಇಲ್ಲಿ ಒಂದು ಬಿದ್ದಿರುತ್ತೆ. ಆಗಲಿ ಅದೊಂದು ಅಭ್ಯಾಸ ಇದೆ, ವಿಮಾನ ಹಾಕ್ತಾರೆ, ಸೈಡಲ್ಲಿ ತುಪ್ಪಲ್ಲ. ಅದೊಂದು ಈಗ ಹೊಸದಾಗಿ ಬರುವಂಥ ಜನ ಏನಾಗ್ತದೆ ಅಂತ ಹೇಳಿದ್ರೆ, ಬರುವಾಗ ಇಲ್ಲೇ ಬಂದು ಕೇಳುವಾಗ ಹೇಳ್ತಾರೆ, ಇಲ್ಲೆಲ್ಲ ಆ ಕಡೆ ಈ ಕಡೆ ನೋಡ್ತಾರೆ. ಅದು ಯಾರು ಹೊರಗಡೆ ಕಡೆಯಿಂದ ಬಂದವಾಗ ನಮಗಿಲ್ಲಿ ನಮ್ಮೂರು ಅಂತ ಹೇಳ್ಕೊಂಡು ಹೆಮ್ಮೆ ಅಂತ ಹೇಳುವಂಥದ್ದು ಏನು ಸಿಗ್ತಾಯಿಲ್ಲ. ಈಗ ಏನೋ ಒಂದು ಹೆಮ್ಮೆ ಹೇಳುವಂಥದ್ದು ಅಂತ ಹೇಳಿದ್ರೆ ಶಂಕರಗಿರಿ ಅಂತ ಒಂದು ನಾವು ಖುಷಿಯಲ್ಲಿ ತೋರಿಸಿಬಿಡ್ತೀವಿ, ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನೀವು ಟೌನ್ ಒಳಗಡೆ ನಾವು ಏನು ಹೇಳುವಂಗಿಲ್ಲ. ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರು ಒಂದು ಕ್ಲೀನ್ ಆಗಬೇಕು. ಮೊದಲನೇದಾಗಿ ಕ್ಲೀನಿಗೆ ಗಮನ ಕೊಡಲೇಬೇಕು. ಯಾಕೆಂದರೆ ಲಕ್ಷಾಂತರ ಜನ ಬರುವಂಥ ಟೈಮಿಂದ ನೆಕ್ಸ್ಟ್ ನೋಡಿ ನವರಾತ್ರಿ ಬಂತು. ನವರಾತ್ರಿ ಟೈಮಿಗೆ ಇದೇ ಭಾಗದಲ್ಲಿ ಬೀದಿ ಉತ್ಸವ ಅಂತ ನಡೆಯುವಂಥದ್ದು. ಆ ಬೀದಿ ಉತ್ಸವ ರಥೋತ್ಸವ ಹೋಗಲಿಕ್ಕೆ ಇಲ್ಲಿ ವೆಲ್ಕಮ್ ಗೇಟಲ್ಲಿ ಆಗಲ್ಲ. ಇನ್ನೂ ಹೊಂಡ ಗುಂಡಿ ಬಗ್ಗೆ ಏನು ಅಂತ ಯಾರಿಗೂ ಗೊತ್ತೇ ಇಲ್ಲ.
ಅದು ಯಾವಾಗ ಸರಿ ಮಾಡ್ತಾರಂತಲೂ ಗೊತ್ತಿಲ್ಲ. ಒಂದು ನವರಾತ್ರಿ ಟೈಮಿಗೆ ಲೋಕಲ್ಲು, ಆಮೇಲೆ ದೇಶದ ಬೇರೆ ಬೇರೆ ಭಾಗದಿಂದ ಬರುವಂಥದ್ದು ಎಲ್ಲರಿಗೂ ಗೊತ್ತು. ಬೇಕಾದ ಭಕ್ತಾದಿಗಳು ಬರ್ತಾರೆ. ಅಲ್ಲಿ ರಶ್ ಆದವಾಗ ಪಾರ್ಕಿಂಗಿಗೆ ವ್ಯವಸ್ಥೆ ಸಾಕಾಗಲ್ಲ ಅಂತ ಹೇಳೋ ಟೈಮಿಗೆ ಈ ಭಾಗದಲ್ಲೂ ತುಂಬ ಜನ ವೆಹಿಕಲ್ ನಿಲ್ಲಿಸ್ತಾರೆ. ಯಾಕೆಂದರೆ ಎಲ್ಲದಕ್ಕೂ ಇಲ್ಲಿ ಅನುಕೂಲ ಇಲ್ಲ. ಇಲ್ಲಿ ಸಾಧಾರಣ 10-15 ವೆಹಿಕಲ್ ಬಂತು ಅಂತೇಳಿ ಇಲ್ಲಿ ಎಲ್ಲೂ ನಿಲ್ಲಿಸ್ಲಿಕ್ಕಾಗಲ್ಲ. ಇಲ್ಲಿ ಎಲ್ಲ ಅಂಗಡಿ ಎದುರುಗಡೆ ನಿಲ್ಲಿಸ್ಬೇಕಾಗುತ್ತೆ. ಅಂಗಡಿಯವರವ್ರಿಗೆ ಇಲ್ಲಿಂದ ತೆಗೀರಿ ಅಂತ ಹೇಳ್ತಾರೆ. ಅವರಿಗೂ ಪಾಪ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಟೋಟಲಿ ಈ ಭಾಗದಲ್ಲಿ ಕೆಲವೊಂದು ವ್ಯವಸ್ಥೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ನಾವಿಲ್ಲೇನು ನಾವು ನೋಡ್ತಾ ಇದ್ದೀವಿ. ಈಗ ನಾವು ಭಾರತಿ ಬೀದಿ, ಕೆಲವು ಇಲ್ಲಿ ಮಲ್ಲಿಕಾರ್ಜುನ ಬೀದಿಲಿ ಹೋಗ್ತಾ ಇರಬೇಕಾದ್ರೆ ಹೆಸರು ಹೇಳಲ್ಲ, ಕೆಲವೊಂದು ಅಂಗಡಿ ಐಟಮ್ಗಳು ರೋಡ್ ಮೇಲೆ ಇರ್ತವೆ. ಅಂದರೆ ಯಾರ ಮೇಲೆ ದ್ವೇಷ ಮಾಡಿ ಹೇಳುವುದಲ್ಲ, ಸಾರ್ವಜನಿಕವಾಗಿ ನಮ್ಮ ರಸ್ತೆ ಬಗ್ಗೆ ಹೇಳಬೇಕು ಅಂತಿದ್ರೆ ಕೆಲವು ಕಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಎಲ್ಲ ಕಡೆ ಈಗ ನೋಡಿ, ಈಗ ಬಸ್ ಸ್ಟ್ಯಾಂಡಿಂದ ಕಟ್ಟೆಬಾಗಿಲು ಅಂತದ್ದು ಮೇನ್ ರೋಡ್ ಆಗಿದೆ. ಯಾರಿಗೆ? ಪಬ್ಲಿಕ್ ಖರ್ಚಿಗೆ. ಅಲ್ಲಿಂದ ಬರುವಾಗ ನೀವೇ ನೋಡ್ಬೋದು ಎಷ್ಟು ಸರ್ತಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ಒಂದು ಟೈಮಲ್ಲಿ ಮಾಡಿದ್ರು ಈಗ ಅದ್ರ ಬಗ್ಗೆನೂ ಕೇಳೋರಿಲ್ಲ. ಅದೇ ಮೊದಲನೇ ಏನು ಹೇಳಬೇಕು ಅಂತಿದ್ರೆ, ಈಗ ನಮಗೆ ಇದನ್ನು ಮಾಡಿಕೊಟ್ಟಿದ್ರಿಂದ, ಈ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ರಿಂದ ತುಂಬ ಅನುಕೂಲ ಆಗಿದೆ. ಯಾಕೆ ಅಂದರೆ ಇಲ್ಲಿ ನೀರು ಬರೋಲ್ಲ. ಈಗ ಎಷ್ಟು ನೀರು ಬಂದರೂ ಅಲ್ಲಿ ನಿಲ್ಲುತ್ತೆ, ಅಲ್ಲಿಂದ ಅಲ್ಲಿ ಪಾಸಾಗಿ ಹೋಗ್ತಾ ಉಂಟು ಅಷ್ಟೇ. ಮತ್ತು ಇಲ್ಲಿ ವಿಶೇಷವಾಗಿ ಸುತ್ತಮುತ್ತ ಕ್ಲೀನ್ ಬಗ್ಗೆ ಮಾತ್ರ ಮೊದಲನೇದಾಗಿ ಗಮನ ಕೊಡಬೇಕು. ಇಲ್ಲಿ ನೋಡಿ, ಮುನ್ಸಿಪಾಲ್ಟಿಯವ್ರು ಗಮನ ಕೊಡೋಲ್ಲ, ತಹಸೀಲ್ದಾರ್ ಗಮನ ಕೊಡೋಲ್ಲ, ಪೊಲೀಸ್ ಇಲಾಖೆಯವ್ರು ಗಮನ ಕೊಡೋಲ್ಲ. ಇಲ್ಲಿ ಏನಾದರೂ ಇಲ್ಲಿ ಯಾವ ಇಲಾಖೆಯವರು ಬಂದು ಕೇಳೋಲ್ಲ. ನಾವು ಕಂಪ್ಲೇಂಟ್ ಮಾಡೋದನ್ನು ಎಷ್ಟೋ ಸರ್ತಿ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದೇ ಭಾಗದಲ್ಲಿ ಬಸ್ ಸ್ಟಾಪ್ ಇದ್ದವಾಗ ಇಲ್ಲಿ ಯಾರು ಕೂಡ ಲೇಡೀಸ್ ಅವರು ಈ ಬಸ್ ಸ್ಟಾಪಿಗೆ ಬಂದು ನಿಲ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಒಂದಷ್ಟು ಜನ ಡ್ರಿಂಕ್ಸ್ ಮಾಡಿಕೊಂಡು ಅಲ್ಲಲ್ಲಿ ಮಲ್ಕೊಳ್ಳುವಂಥದ್ದು, ಅಲ್ಲೇ ಗಲೀಜು ಮಾಡುವಂಥದ್ದು, ಆಮೇಲೆ ಏನೇನೋ ಮಾತಾಡಿ ಇಲ್ಲಿ ಬಸ್ ಸ್ಟಾಪಲ್ಲಿ ಯಾರು ನಿಲ್ತಿಲ್ಲ. ಸೀದಾ ಈಗ ಕಟ್ಟೆಬಾಗ್ಲ ಹತ್ರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದೆ. ಈಗ ಇಲ್ಲಿ ಬಸ್ ಸ್ಟಾಪೇ ಇಲ್ಲ. ಇದ್ದಿದ್ದ ಬಸ್ ಸ್ಟಾಪನ್ನು ಅಲ್ಲಿ ಬೇರೆ ಅಂಗಡಿ ಮಳಿಗೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ಬಸ್ ಸ್ಟಾಪು ಇಲ್ಲ, ಜನಗಳು ನಿಲ್ಲಲಿಕ್ಕೆ ಒಂದು ಅವಕಾಶವೂ ಇಲ್ಲ. ಬಸ್ ಸ್ಟಾಪ್ ತೆಗೆದಿದ್ದಾರೆ. ಇದು ಸೆಂಟ್ರು, ಇದು ಮಾರ್ಕೆಟ್ ಇದು ಆಗಿದೆ. ಇಲ್ಲಿ ಬಸ್ ಸ್ಟಾಪೇ ಇಲ್ವಲ್ಲ ನೋಡಿ. ಯಾವುದಾದ್ರು ಬಸ್ ಸ್ಟಾಪಲ್ಲಿ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಒಂದು ಒಳ್ಳೆ ಬಸ್ ಸ್ಟಾಪ್ ಮಾಡ್ಬೋದು. ಈ ಭಾಗದಲ್ಲಿ ಬಸ್ ಸ್ಟಾಪ್ ಇಲ್ಲ. ಸಾರ್ವಜನಿಕರಿಗೂ ತೊಂದರೆ, ನಮಗೂ ತೊಂದರೆ. ಈಗ ನಾವು ಹೇಳ್ತಾ ಇರೋದು ನಮ್ಮ ಆಟೋದವರು ಅಂತ ಹೇಳಿದ್ರೆ, ನಮ್ಮ ಸಮಸ್ಯೆ ಜೊತೆಗೆ ಸಾರ್ವಜನಿಕರ ಸಮಸ್ಯೆಯನ್ನು ಸರಿಯಾಗಬೇಕು. ಈ ಭಾಗದ ಸ್ಥಳೀಯರಾಗಿರುವಂಥ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಭಾಗದ ಸಮಸ್ಯೆ ಏನುಂಟು ಅವ್ರ ಹತ್ರ ಕೇಳೋಣ, ಬನ್ನಿ. ನಮಸ್ತೆ. ಈ ಭಾಗದ ಅತಿ ದೊಡ್ಡ ಸಮಸ್ಯೆ ಅಂದರೆ, ಪ್ರತಿನಿತ್ಯ ದೇವರ ದರ್ಶನಕ್ಕೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಈ ಜಾಗದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಬೋರ್ಡ್ ಇತ್ತು. ಇಲ್ಲಿ ಯಾವುದೇ ಥರ ಪಟ್ಟಣ ಪಂಚಾಯತಿಯವರು ಒಂದು ಬೋರ್ಡಿನ ವ್ಯವಸ್ಥೆ ಮಾಡಿಲ್ಲ. ಬಂದವರಿಗೆ ನಾವೇ ಅಡ್ರೆಸ್ ಹೇಳಬೇಕು, ನಾವೇ ಕಳಿಸ್ಬೇಕು. ಪ್ರತಿನಿತ್ಯ ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಮಾಡೋರು ಇದೇ ದಾರಿಲಿ ಓಡಾಡ್ತಾರೋ ಹೊರತು ಒಂದು ಬೋರ್ಡ್ ಹಾಕಬೇಕು ಅಥವಾ ಇಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಏನೂ ಇಲ್ಲ. ಮತ್ತು ಅತಿ ದೊಡ್ಡ ಸಮಸ್ಯೆ ಅಂದರೆ ಚರಂಡಿ. ಒಂದು ಮಳೆ ಬಂದರೆ ಸಾಕು, ನೀರು ಪೂರ ರೋಡಲ್ಲೇ ಹೋಗುತ್ತೆ. ಒಂದು ಗಾಡಿ ಹೋದರೆ ಆ ಗಾಡಿ ನೀರು ಪೂರ ಇಲ್ಲಿ ಬರೋಂಥವರಿಗೆ ಅಥವಾ ಕೂತವರಿಗೆ ಆರುತ್ತೆ. ಇದು ದೊಡ್ಡ ಸಮಸ್ಯೆ. ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರಲಿ ಹಾಗೂ ಮೆಂಬರ್, ಈ ಭಾಗದ ಮೆಂಬರು ಆದಷ್ಟು ಬೇಗ ಯಾವುದು ಸಮಸ್ಯೆ ಏನಿದೆ ಅಂತ ನೋಡಿ ಯೋಚನೆ ಮಾಡಿ ಆದಷ್ಟು ಬೇಗ ಕೆಲಸ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ಇನ್ನೇನು ಸ್ವಲ್ಪ ಟೈಮಲ್ಲಿ ದಸರಾ ಬರೋದಿದೆ, ದೀಪಾವಳಿ ಬರೋದಿದೆ, ದೇವರ ದರ್ಶನಕ್ಕೆ ಸಾವಿರಾರು ಜನ ಬರೋರು ಇದ್ದಾರೆ. ಬೋರ್ಡಿನ ವ್ಯವಸ್ಥೆ ಫಸ್ಟ್ ಮಾಡೋದು ತುಂಬ ಉತ್ತಮ ಅನಿಸುತ್ತೆ. ಆದಷ್ಟು ಬೇಗ ಮಾಡಿಕೊಟ್ರೆ ಒಳ್ಳೆಯದು. ಇದು ಭಾರಿ ದೊಡ್ಡ ಸಮಸ್ಯೆ ಆಗಿದೆ ಈ ಜಾಗಕ್ಕೆ. ಸುಮಾರು 1 ವರ್ಷದ ಹಿಂದೆ ಈ ಚರಂಡಿ ವ್ಯವಸ್ಥೆ ಆಗಿರೋದು. ಇದು ಇವತ್ತರೆಗೂ ಪ್ಯಾಚ್ ವರ್ಕೇ ಆಗಿದೆ ಬಿಟ್ಟರೆ ಯಾವುದೇ ಥರ ಮುಂದೆ ಕೆಲಸ ಮಾಡಬೇಕು ಅಥವಾ ಏನು ಮುಂದೆ ಮಾಡಬೇಕು ಅನ್ನೋದು ಪಟ್ಟಣ ಪಂಚಾಯತಿಯವರು ಯಾವುದೇ ಥರ ಯೋಚನೆ ಮಾಡ್ತಾ ಇಲ್ಲ. ಇದೇ ಥರ ಶೃಂಗೇರಿ ಟೌನ್ ಪೂರ ಆಗಿದೆ. ಆದಷ್ಟು ಬೇಗ ಇದಕ್ಕೆ ಯೋಚನೆ ಮಾಡಬೇಕು. ಪ್ರತಿಯೊಂದು ನಾವು ಹೇಳ್ತಾ ಕೂತ್ಕೊಳ್ಳೋದು ಅಥವಾ ಅವರೇ ಬಂದು ನೋಡಬೇಕು, ಅದು ಆಗಲ್ಲ. ಅವ್ರು ಬರಬೇಕು, ಅವ್ರ ಕೆಲಸ ಏನಿದೆ ಅವ್ರು ಮಾಡಬೇಕು. ಆಗಿದ್ರೆ ಮಾತ್ರ ಅವ್ರಿಗೆ ಒಂದು ಮುಂದಿನ ಚುನಾವಣೆಯಲ್ಲಿ ಏನು ಅವರಿಗೆ ಸ್ಪರ್ಧಿಸಬೇಕಾ, ಏನು ಅಂತ ನಾವು ಓಟ್ ಹಾಕಬೇಕು, ಇದೆಲ್ಲ ಯೋಚನೆ ಮಾಡ್ಬೋದು. ಧನ್ಯವಾದಗಳು. 5 ನಿಮಿಷ ವೆಯ್ಟ್ ಮಾಡಿ ಟೂರಿಸ್ಟ್ನವ್ರು ಬರೋದು ಕೇಳ್ತಾರೆ. ಮಿನಿಮಮ್ ದಿನ 100 ಜನಕ್ಕೆ ನಾವು ಹೇಳಬೇಕಿಲ್ಲ ಅಡ್ರೆಸ್. ದೇವಸ್ಥಾನಕ್ಕೆ ರೈಟಿಗೆ ಹೋಗಿ ಆ ಕಡೆ ಬರ್ತಾರೆ, ಬಸ್ ಸ್ಟ್ಯಾಂಡಿಗೆ ಆ ಕಡೆ ಹೋಗಬೇಕು. ಧರ್ಮಸ್ಥಳ ಒಂದು ಬೋರ್ಡ್ ಹಾಕೋಕ್ಕಾಗಲ್ಲ ಇವರಿಗೆ. ಇಲ್ಲಿನ ಸ್ಥಳೀಯ ವ್ಯಾಪಾರಿಗಳಿಗಾಗಿರುವಂತಹ ನಾಗರಾಜ್ ಸರ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಯಾವ ಒಂದು
ಮತ್ತು ಪಾರ್ಕಿಂಗ್ ಸಮಸ್ಯೆ. ಈಗ ಒನ್ ವೇ ಅಂತ ಹೇಳ್ತಾರೆ, ಒನ್ ವೇಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದು ಅಲ್ಲಿ ಅದು ಹೋಮ್ಗಾರ್ಡ್ರನ್ನ ಅಥವಾ ಪೊಲೀಸ್ನವ್ರನ್ನ ನಿಲ್ಲಿಸೋ ವ್ಯವಸ್ಥೆ ಆಗಬೇಕು. ಇಲ್ಲದಿದ್ದರೆ ಏಕಾಏಕಿ ಒನ್ ವೇಲಿ 2 ಗಾಡಿಗಳು ಬರ್ತವೆ, ಇಲ್ಲಿ ಯಾವುದೇ ಗಾಡಿ ಪಾಸ್ ಆಗಲ್ಲ. ಇಲ್ಲಿ ದಿನನಿತ್ಯ ಸಂಚರಿಸುವವರಿಗೆ ಭಾರಿ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಇದರ ಈ ಗುಂಡಿ ಸಮಸ್ಯೆ ಇಲ್ಲ ಅಂತೂ ಯಾವ ವೆಹಿಕಲ್ಲು ಓಡಾಡಿರುವಂಥ ಪರಿಸ್ಥಿತಿ ಇದೆ. ದಿನ ಲಕ್ಷಾಂತರ ಜನ ಪ್ರವಾಸಿಗರು ಬಂದು ಹೋಗುವಂಥ ಜಾಗ ಸಹ ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಆಡಳಿತ ವಹಿಸಿರುತ್ತೆ. ಎಲ್ಲ ಸಮಸ್ಯೆ ಕಾರಣ ಅಂತೇಳಿ ಪ್ರವೀಣ ಅವರಿದ್ದಾರೆ. ಈ ಭಾಗದ ಸಮಸ್ಯೆಗಳು ಏನು ಅಂತ ಕೇಳೋಣ ಬನ್ನಿ. ನನ್ನ ಹೆಸರು ಇದು ಆಟೋ ಚಾಲಕ ಸಂಘದ ಉಪಾಧ್ಯಕ್ಷ ಆಗಿ ನಾನು ಪ್ರವೀಣಾಗಿ 2 ಅನಿಸಿಕೆಯನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ಶೃಂಗೇರಿಯಲ್ಲಿ ಎಲ್ಲಿ ನೋಡ್ರು ಸಿಕ್ಕಾಪಟ್ಟೆ ಹೊಂಡ ಗುಂಡಿಯಾಗಿದೆ. ವೆಲ್ಕಮ್ ಗೇಟಿಂದ ಹಿಡಿದು ಮಠದಿಂದ ಬರೋವರೆಗೂ, ಮಠದಿಂದ ಮತ್ತು ಬಸ್ ಸ್ಟ್ಯಾಂಡ್ ಬರೋವರೆಗೂ ಸೇಮ್ ಅದೇ ಥರ ಆಗಿದೆ. ಎಲ್ಲಿ ನೋಡ್ರು ಒಂದು ಗುಂಡಿ ತಪ್ಪಿದ್ರೆ ಇನ್ನೊಂದು ಗುಂಡಿ ಹೋಗುತ್ತೆ. ನಾವು ಇಷ್ಟು 3-4 ಲಕ್ಷ ಆಟೋ ಕೊಟ್ಕೊಂಡು ಸಬ್ಸ್ಟೆನ್ಷನ್ನು ಬುಷ್ಗಳು ಎಲ್ಲ ಆಲ್ರೆಡಿ ಎಲ್ಲ ಪ್ರತಿಯೊಂದು ಹೋಗ್ತಾ ಇದೆ. ಮತ್ತು ಏನಂದರೆ ಅದಕ್ಕಿಂತಲೂ ಜಾಸ್ತಿ ನಮಗೆ ಇದು ಟ್ರಾಫಿಕ್, ಶೃಂಗೇರಿಯಲ್ಲಿ ಟ್ರಾಫಿಕ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ಅಲ್ಲೊಂದಲ್ಲಿ ಗಾಡಿ ನಿಲ್ಲಿಸ್ತಾರೆ. ಶೃಂಗೇರಿಯಲ್ಲಿ ಪಾರ್ಕಿಂಗ್ ಒಳಗಡೆ ಹೋಗಿ ಯಾರೂ ನಿಲ್ಲಿಸ್ತಾ ಇಲ್ಲ. ಹಾಗಾಗಿ ನಮ್ಗೆ ಅದೊಂದು ಭಾರಿ ಸಮಸ್ಯೆ ಆಗಿದೆ. ನಮಗೇನು ಹೊಂಡಗುಂಡಿ ರಸ್ತೆದೊಂದು ಕ್ಲಿಯರ್ ಆಗಿಬಿಟ್ರೆ ನಮ್ಗೆ ಇಲ್ಲೇನಂದರೆ ವೆಲ್ಕಮ್ ಬಿಟ್ಟಿನ ಹೊರಗಡೆ ಹೋಗಿಬಿಟ್ರೆ ರೋಡ್ ಚೆನ್ನಾಗಿದೆ, ಒಳಗಡೆ ಬಂದುಬಿಟ್ರೆ ಏನೋ ಒಂಥರ ಜಾರ್ಖಂಡ್ ರಸ್ತೆಗೆ ಹೋದಂಗೆ ಆಗುತ್ತೆ. ಜಾರ್ಖಂಡ್ ಥರನೇ ಆಗಿದೆ. ಯಾರು ಅದ್ರ ಬಗ್ಗೆ ಎಲ್ಲ ನಮ್ಮ MLAಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಯಾರು ನಮ್ಮ ಕಾರ್ಯಕರ್ತರು ಇರ್ಬೋದು, ಪ್ರತಿಯೊಂದು ಯಾರಾದರೂ ಅಷ್ಟೇ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಆಟೋ ಚಾಲಕರಾಗಿ, ಯಾಕಂದರೆ ನಾವು ದಿನ ದುಡಿಯೋದು 10 ರೂಪಾಯಿ, ಅದರಲ್ಲೇ 10 ರೂಪಾಯಲ್ಲಿ 5 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೇನು ಉಳಿತದೆ ನಮಗೆ? ಫ್ಯಾಮಿಲಿ ಸಂಸಾರ ನಡೆಸ್ಬೇಕಲ್ಲ, ಅದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಎಲ್ಲರ ಅನಿಸಿಕೆನೂ ಅದೇ, ಆಟೋ ಚಾಲಕರು ಏನಂದರೆ ಎಲ್ಲರೂ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಆಟೋ ತರಬೇಕಾದ್ರೆ ತುಂಬ ಕಷ್ಟ ಉಂಟು, ಲೋನ್ ಕಟ್ಟಬೇಕು, ಪ್ರತಿಯೊಂದು ಸರ್ವಿಸ್ ಬಂದರೆ ಒಂದು 5-6 ಸಾವಿರ ರೂಪಾಯಿ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗಳು ಇದೆ. ಇದಾಗಿತ್ತು ಇಂದಿನ ಜನಸಮರ ಮಾತು. ಸಮಸ್ಯೆ ಅನೇಕ ಉಂಟು, ಯಾರು ಸಮಸ್ಯೆಗಳನ್ನು ಹೇಳೋಕ್ಕೆ ಹಿಂಜರಿತಿದ್ದಾರೆ. ಮುಂದಿನ ಸಮಸ್ಯೆಗಳನ್ನು ಹೊತ್ತು ತರ್ತೀನಿ. ಅಲ್ಲಿ ತನಕ ನಿರೀಕ್ಷಿಸಿ. ನಮ್ಮೂರ ನ್ಯೂಸ್ ನಿಮ್ಮ ಧ್ವನಿ. ಲೈಕ್, ಶೇರ್, ಕಮೆಂಟ್